ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ಗೆ ಅನುಗುಣವಾದಂತಹ ಚಾಪ್ಟರ್ ಇದು ಗುಂಪು ಆಟಗಳು. ಅಂದರೆ ನಮ್ಮ ದೈಹಿಕ ಶಿಕ್ಷಣದಲ್ಲಿ ಮುಖ್ಯವಾಗಿ ಕಂಡುಬರುವುದೇ ಗೇಮ್ಸ್ಗಳು, ಅಂದರೆ ಆಟಗಳ ಬಗ್ಗೆ ಏನಿರಬೇಕು, ದೈಹಿಕ ಶಿಕ್ಷಕರಿಗೆ ಅಗಾಧವಾದಂತಹ ಆಸಕ್ತಿನೂ ಇರಬೇಕು, ಅದ್ರ ಬಗ್ಗೆ ನೀತಿ ನಿಯಮಗಳು ಗೊತ್ತಿರಬೇಕು, ಹಾಗೆ ಅದು ಸಂಘಟನೆ ಮಾಡುವಂತಹ ಕೌಶಲ್ಯ ಕೂಡ ನಮಗೆ ಗೊತ್ತಿರಬೇಕು. ಅವೆಲ್ಲ ಮಾಡಬೇಕಾದ್ರೆ ಏನಿರಬೇಕು, ನಮಗೆ ಅದ್ರ ಬಗ್ಗೆ ಮೊದಲು ತಿಳುವಳಿಕೆ ಇರಬೇಕು. ಅದಕ್ಕೋಸ್ಕರ ಏನು ಮಾಡೋಣ, ನಾವಿವತ್ತು ಆ ಗುಂಪು ಆಟಗಳ ಬಗ್ಗೆ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಗುಂಪು ಆಟಗಳಲ್ಲಿ ಬರುವಂತಹ ಮುಖ್ಯವಾದ ಆಟ ಯಾವುದಂದರೆ ಖೋ ಆಟ. ಎಲ್ಲ ಮುಖ್ಯ ಆಟಗಳೇ, ಆದರೆ ಇವಾಗ ಮೊದಲಿಗೆ ನೋಡ್ತಾ ಇರೋದು ನಾವು ಖೋ. ಇದು ಖೋ ಒಂದು ಭಾರತೀಯ ಅಪ್ಪಟ ಕ್ರೀಡೆ, ಅಂದರೆ ಭಾರತದಲ್ಲಿ ಹುಟ್ಟುಕೊಂಡಂಥ ಒಂದು ಕ್ರೀಡೆಯಾಗಿದೆ. ಇದು ನಮ್ಮ ಭಾರತದ ರಾಜ್ಯವಾದಂತಹ ಮಹಾರಾಷ್ಟ್ರದಲ್ಲಿ ಏನು ಮಾಡ್ತಿದ್ದು ಹುಟ್ಕೊಳ್ತು. ಮಹಾರಾಷ್ಟ್ರದಲ್ಲಿ ಬರುವಂಥ ಒಂದು ಪುಣೆ ಎಂಬ ಪ್ರದೇಶದಲ್ಲಿ ಏನಾಗುತ್ತೆ, ಇದು ಅಸ್ತಿತ್ವಕ್ಕೆ ಬರ್ತೈತೆ. ಇದು ಮೊದಲು ಹೆಂಗೆ ಆಡ್ತಾಯಿದ್ರು ಅಂದರೆ ಹೋಳಿ ಹಬ್ಬ, ದೀಪಾವಳಿ ಹಬ್ಬ, ಹೀಗೆ ಮುಂತಾದ ಹಬ್ಬಗಳು ಏನು ಮಾಡ್ತಾಯಿದ್ರು, ಹಬ್ಬಗಳಲ್ಲಿ ಮನೋರಂಜನೆಗೋಸ್ಕರ ಮಾತ್ರ ಈ ಆಟವನ್ನು ಆಡ್ತಾಯಿದ್ರು. ಈ ಆಟ ಇನ್ನಷ್ಟು ಅಭಿವೃದ್ಧಿಗೊಳಿಸಬೇಕು ಅಥವಾ ಇನ್ನಷ್ಟು ಬೆಳವಣಿಗೆ ಮಾಡಬೇಕು ಅಂಥೇಳಿ ಗೋಖಲೆ ಆಗಿರ್ಬೋದು, ತಿಲಕ್ ಆಗಿರ್ಬೋದು, ಅಥವಾ ಪರಂಜಕೆ ಆಗಿರ್ಬೋದು, ಹೀಗೆ ಮುಂತಾದ ರಾಷ್ಟ್ರ ನಾಯಕರು ಕೂಡ ಏನು ಮಾಡ್ತಾರೆ, ಈ ಆಟದ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ. ಇತಿಹಾಸ ಖೋ ಹೆಂಗೆ ಹುಟ್ಕೊಳ್ತು ಅಂತಂದರೆ, ಖೋ ಎಂಬ ಪದ ಸಂಸ್ಕೃತದ ಶೂ ಎಂಬ ಧಾತುವಿನಿಂದ ಹುಟ್ಕೊಂಡಿದೆ. ಇದು ಪ್ರಶ್ನೆ ಆಗ್ಬೋದು, ಇಂಪಾರ್ಟೆಂಟ್ ಇದೆ. ಖೋ ಎಂಬ ಪದ ಯಾವ ಧಾತುವಿನಿಂದ ಹುಟ್ಕೊಂಡಿದೆ ಅಂತೇಳಿ ಕೇಳ್ತಾರೆ. ನಾವು ಸಂಸ್ಕೃತದ ಶೂ ಎಂಬ ಧಾತುವಿನಿಂದ ಅಂತೇಳಿ ಇಲ್ಲಿ ತಿಳ್ಕೊಬೇಕು. ಮುಟ್ಟು ಓಡು, ಹಿಂಗಂದರೆ ಖೋ ಅಂದ್ರೇನು, ಖೋ ಅನ್ನೋದ್ರ ಅರ್ಥ ಏನು ಕೊಡ್ತೈತಿ ಇಲ್ಲಿ, ಟಚ್ ಆ್ಯಂಡ್ ಗೋ. ಅಂದರೆ ಟಚ್ ಮಾಡಿದ ತಕ್ಷಣ ನಾವೇನು ಮಾಡಬೇಕು, ಓಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ನೀವು ಟಚ್ ಆಗಲ್ದೇನೆ ಎದ್ದು ಹೋದರೆ ಅದು ಏನಾಗ್ತೈತೆ, ಫಾಲ್ ಆಗ್ತೈತೆ. ಅವಾಗ ನಮಗೆ ಆಟ ಆಡೋಕ್ಕೆ ಅವಕಾಶ ಇರಲ್ಲ, ಮತ್ತು ನಾವು ತಿರುಗಿ ಖೋ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ನೋಡಬೇಕು, ಟಚ್ ಮಾಡಿದ ಮೇಲೆ ಓಡಬೇಕು. ಇಲ್ಲಾಂದರೆ ಸುಮ್ಮನೆ ಇಲ್ಲೇನಾಗುತ್ತೆ, ಗೇಮ್ಸ್ ಆಡೋ ಟೈಮಲ್ಲಿ ಟೈಮ್ ವೇಸ್ಟ್ ಆಗ್ತೈತೆ. ಅದಕ್ಕೋಸ್ಕರ ನಾವು ರೂಲ್ಸ್ಗಳನ್ನು ಫಸ್ಟ್ ತಿಳ್ಕೊಳ್ಬೇಕು, ಖೋ ಆಟದಲ್ಲಿ ಏನೇನಿದ್ದಾವೆ ಅಂಥೇಳಿ. ಟಚ್ ಮಾಡಿದ ತಕ್ಷಣ ಮಾತ್ರ ನಾವು ಹೋಗಬೇಕು. ಇದು ಫಸ್ಟ್ ಎಲ್ಲಿ ಇದ್ರ ನಿಯಮಗಳನ್ನು ಜಾರಿಗೆ ತಂದ್ರಂದರೆ, ಪುಣೆಯ ಡೆಕ್ಕನ್ ಜಿಮ್ಖಾನಾ ಸಂಸ್ಥೆಯವರು ಏನು ಮಾಡಿದ್ರು, 1914ರಲ್ಲಿ ಮೊಟ್ಟ ಮೊದಲಿಗೆ ಖೋ ಆಟದ ನಿಯಮಗಳನ್ನು ಏನು ಮಾಡಿದ್ರು, ಕೆಲವೊಂದು ನಿಯಮಗಳು ರೂಪಿಸಿದ್ರು. ಅವು 1924ರಲ್ಲಿ ಏನು ಮಾಡಿದ್ರು, ಜಿಮ್ಖಾನಾ ಸಂಸ್ಥೆಯವರು, ಬರೋಡಾ ಜಿಮ್ಖಾನಾ ಸಂಸ್ಥೆ, ಅದು ಡೆಕ್ಕನ್ ಜಿಮ್ಖಾನಾ ಸಂಸ್ಥೆಯವರು ಏನು ಮಾಡಿದರು, ಕೆಲವು ನಿಯಮಗಳು ರೂಪಿಸಿದ್ರು. ಅಂದರೆ ಹಿಂಗೆ ಇರಬೇಕು ಅಂತೇಳಿ ಒಂದು ಇದು ಮಾಡಿದ್ರು, ಚಾರ್ಟ್ ರೆಡಿ ಮಾಡಿದ್ರು. ಆದರೆ ಅದನ್ನು ಏನು ಮಾಡಿದ್ರು, ಪ್ರಕಟಣೆ ಮಾಡಿದಂಥ ಸಂಸ್ಥೆ ಯಾವುದಂದರೆ 1974ರಲ್ಲಿ ಬರೋಡಾ ಜಿಮ್ಖಾನೆ ಅವರು ಏನು ಮಾಡ್ತಾರೆ, ಅದನ್ನು ಪ್ರಕಟಣೆ ಮಾಡ್ತಾರೆ. ಖೋ ಕುರಿತು ಒಂದು ಪುಸ್ತಕವನ್ನು ಸಹ ಬಿಡುಗಡೆ ಮಾಡ್ತಾರೆ. ಅದು ರೂಲ್ಸ್ ಆಫ್ ಖೋ, ಅಂದರೆ ಖೋವನ್ನು ನಾವು ಹೇಗೆ ಆಡಬೇಕು ಅಂತ ಅರ್ಥ ಇದ್ದಿತ್ತು. ಅದು ಎಷ್ಟಾಗಂದರೆ 1935ರಲ್ಲಿ ಏನು ಮಾಡ್ತಾರೆ, ಈ ಖೋ ಎಂಬ ಪುಸ್ತಕವನ್ನು ಏನು ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. 1936ರಲ್ಲಿ ಏನು ಮಾಡ್ತಾರೆ, ಖೋ ಆಟವನ್ನು ಬರ್ಲಿನ್ ಒಲಿಂಪಿಕ್ನಲ್ಲಿ ಸೇರ್ಪಡೆ ಮಾಡ್ತಾರೆ. ಒಲಿಂಪಿಕ್ಗಳ ಬಗ್ಗೆ ನಾನು ಹಿಂದೆ ವಿಡಿಯೋ ಮಾಡಿದ್ದೀನಿ, ನೋಡಿ, ಯಾರು ನೋಡಿಲ್ಲ ಇನ್ನೊಬ್ರು. 1957ರಲ್ಲಿ ಏನಾಯಿತು, ಅಖಿಲ ಭಾರತ ಖೋ ಫೆಡರೇಷನ್ ಏನಾಯಿತು, ಅಸ್ತಿತ್ವಕ್ಕೆ ಬಂತು. ಅಂದರೆ ಒಂದೊಂದು ಗೇಮ್ಸ್ಗಳಿಗೂ ಕೂಡ ಏನಾಗ್ತೈತೆ, ಒಂದೊಂದು ಸಂಸ್ಥೆಗಳಂತಿದ್ದಾವೆ. ಈ ಕಬಡ್ಡಿಗಿದೆ, ಫುಟ್ಬಾಲ್ಗಿದೆ, ವಾಲಿಬಾಲ್ಗಿದೆ, ಹೀಗೆ ಎಲ್ಲ ಗೇಮ್ಸ್ಗಳಿಗೂ ಕೂಡ ಒಂದೊಂದು ಏನಾಗಿದ್ದಾವೆ, ಸಂಸ್ಥೆಗಳಿದ್ದಾವೆ. ಅದಕ್ಕೆ ಖೋಕ್ಕಿರುವಂಥ ಸಂಸ್ಥೆ ಯಾವುದಂದರೆ ಅಖಿಲ ಭಾರತ ಖೋ ಫೆಡರೇಷನ್. ಇದು ಯಾವಾಗ ಹುಟ್ಕೊಳ್ತು ಅಂದರೆ 1957. 1960ರಲ್ಲಿ ಏನು ಮಾಡಿದ್ರು, ಪ್ರಥಮ ಬಾರಿಗೆ ಖೋ ಆಟವನ್ನು ಸಂಘಟನೆ ಮಾಡಿದ್ರು. ಅದು ಎಲ್ಲಿ ಅಂದರೆ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ. ಖೋ ಆಟದ ಉದ್ದ ಯಾವ ದಿಕ್ಕಿಗಿರ್ತದೆ ಅಂದರೆ ಪೂರ್ವ ಪಶ್ಚಿಮವಾಗಿ ಇದು ಆಟವನ್ನು, ಗೇಮ್ಸನ್ನು, ಈ ಗ್ರೌಂಡನ್ನು ಹಾಕಿರ್ತಾರೆ.
ಇವಾಗ ಮೈದಾನದ ಅಳತೆ ಏನು, ಖೋಖೋ ಗ್ರೌಂಡ್ ಯಾವ್ಯಾವ ಮೇಜರ್ಮೆಂಟಲ್ಲಿ ಇರುತ್ತೆ ಅಂತ ಅರ್ಥ. ಅಂದರೆ ಪುರುಷರಿಗೆ, ಮಹಿಳೆಯರಿಗೆ, ಜೂನಿಯರ್ ಬಾಲಕರಿಗೆ ಅಥವಾ ಬಾಲಕಿಯರಿಗೆ ಯಾವ ರೀತಿ ಇರುತ್ತೆ ಇದ್ರ ಮೆಜರ್ಮೆಂಟ್. ಅಂದರೆ ಪುರುಷರಿಗೆ, ಮಹಿಳೆಯರಿಗೆ ಬೇರೆ ಬೇರೆ ಇರುತ್ತೆ, ಜೂನಿಯರ್ ಬಾಲಕರಿಗೆ ಬೇರೆ ಇರುತ್ತೆ, ಸಬ್ ಜೂನಿಯರ್ಗೂ ಬೇರೆ ಬೇರೆ ಇರ್ತೈತೆ. ನೋಡ್ರಿ ಇಲ್ಲಿ ಫಸ್ಟ್ ಮೈದಾನ ಅಂದರೆ ಗ್ರೌಂಡ್, ಅದು ಉದ್ದ ಅಗಲ ಎಷ್ಟಿರ್ತೈತೆ ಅಂತಂದರೆ 27 ಮೀಟರ್ ಉದ್ದ, 16 ಮೀಟರ್ ಏನಿರುತ್ತೆ ಅಗಲ ಇರುತ್ತೆ. ಇದು ಯಾರಿಗೆ? ಪುರುಷ, ಮಹಿಳೆ ಮತ್ತು ಜೂನಿಯರ್ ಬಾಲಕ ಬಾಲಕಿಯರಿಗೆ, ಅಂದರೆ ಪುರುಷರಿಗೆ, ಮಹಿಳೆಯರಿಗೆ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಅಂತ ನೆನ್ಪಿಟ್ಕೊಳ್ಬೇಕು ನಾವು. ಪುರುಷ, ಮಹಿಳೆ ಮತ್ತು ಹೈಸ್ಕೂಲ್ ಮಕ್ಕಳು ಅಂತೇಳಿ ತಿಳ್ಕೊಂಡ್ರೆ ಇದು ಸಾಕು. ಹಾಗೆ ಸಬ್ ಜೂನಿಯರ್ ಅಂದರೆ ಕಿರಿಯ ಬಾಲಕರು, ಏನು 1 to 5th ಗಂಟೆ ಇರುತ್ತಲ್ಲ ಅಥವಾ 1 to 7th ಗಂಟೆ ಇರುತ್ತಲ್ಲ, ಅಲ್ಲಿ ಇದ್ರ ಮೆಜರ್ಮೆಂಟು ಹೆಂಗಿರುತ್ತೆ ಅಂದರೆ 23 ಮೀಟರ್ ಏನಿರುತ್ತೆ ಉದ್ದ ಇರುತ್ತೆ, 14 ಮೀಟರ್ ಅಗಲ ಇರುತ್ತೆ. ಅಂಕಣದ ಉದ್ದ ಅಂದರೆ ಕೋರ್ಟ್ ಎಷ್ಟಿರುತ್ತೆ ಅಂದರೆ 24 ಮೀಟರ್ ಉದ್ದ, 16 ಮೀಟರ್ ಅಗಲ. ಇಲ್ಲಿ ಸಬ್ ಜೂನಿಯರ್ ಬಾಲಕರಿಗೆ ಅಂದರೆ ಪ್ರೈಮರಿ ಮಕ್ಕಳಿಗೆ ಏನಿರುತ್ತೆ 20 ಮೀಟರ್ ಉದ್ದ ಇರುತ್ತೆ, 14 ಮೀಟರ್ ಅಗಲ ಇರುತ್ತೆ. ಕೊನೆಗೆರೆಯಿಂದ ಕಂಬದ ಗೆರೆ, ಕೊನೆಗೆರೆ ಏನು ಬರುತ್ತಲ್ಲ ಆ ಕೊನೆಗೆರೆಯಿಂದ ಕಂಬದ ಗೆರೆ, ಅದು ಗ್ರೌಂಡ್ ಮೆಜರ್ಮೆಂಟ್, ಗ್ರೌಂಡು ಚಿತ್ರ ಹಾಕ್ತೀನಿ ಅವಾಗ ಅದರಲ್ಲಿ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ. ಕೊನೆಗೆರೆಯಿಂದ ಕಂಬದ ಗೆರೆಗೆ ಎಷ್ಟಿರುತ್ತೆ 1.50 ಮೀಟರ್ ಇರುತ್ತೆ. ಇದು ಇಬ್ಬರಿಗೂ ಸೇಮ್ ಇರುತ್ತೆ. ಅಂದರೆ ಹೈಸ್ಕೂಲ್ ಮಕ್ಕಳಿಗೂ, ಮಹಿಳಾ ಪುರುಷ ಮತ್ತು ಜೂನಿಯರ್ ಬಾಲಕ ಬಾಲಕಿಯರಿಗೂ ಕೂಡ ಏನಾಗುತ್ತೆ ಇದು ಅಳತೆ ಸೇಮೇ ಇರುತ್ತೆ. ಕಂಬದ ಗೆರೆಯಿಂದ ಮೊದಲನೇ ಗೆರೆ, ನಾವೇನು ಕಂಬ ಹಾಕಿರ್ತೀವಲ್ಲ ಆ ಕಂಬದಿಂದ ಮೊದಲನೇ ಬಾಕ್ಸ್ ಬರುತ್ತಲ್ಲ, ಮೊದಲನೇ ಲೈನ್ ಬರುತ್ತಲ್ಲ, ಆ ಲೈನಿಗೆ ಎಷ್ಟಿರುತ್ತೆ ಅಂದರೆ 2.55 ಮೀಟರ್. ಇದು ಪುರುಷ ಮಹಿಳೆಯರಿಗೆ. ಹಾಗೆ ಸಬ್ ಜೂನಿಯರ್ ಅಂದರೆ ಕಿರಿಯ ಮಕ್ಕಳಿಗೆ ಎಷ್ಟಿರುತ್ತೆ 2.15 ಮೀಟರ್ ಇರುತ್ತೆ. ಕಂಬದಿಂದ ಕಂಬಕ್ಕೆ ಇರುವ ದೂರ, ಕಂಬದಿಂದ ಕಂಬಕ್ಕೆ ಇರೋ ದೂರ ಎಷ್ಟು? ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಎಷ್ಟಿರ್ತದೆ ಅಂದರೆ 24 ಮೀಟರ್ ಇರ್ತೈತೆ. ಚಿಕ್ಕ ಮಕ್ಕಳಿಗೆ 20 ಮೀಟರ್ ಇರ್ತೈತೆ. ಒಂದನೇ ಗೆರೆಯಿಂದ ನಂತರದ ಗೆರೆ, ಫಸ್ಟ್ ಗೆರೆ ಬರುತ್ತಲ್ಲ ಅದ್ರ ಹಿಂದಿನ ಗೆರೆಗೆ ಮುಂದಿನ ಗೆರೆಗೆ ಎಷ್ಟಿರ್ತದೆ ಅಂದರೆ 2.30 ಮೀಟರ್. ಇವರಿಗೆ 1.90 ಮೀಟರ್. ಕುಳಿತುಕೊಳ್ಳುವ ಬಾಕ್ಸ್, ನಾವು ಕುಳಿತುಕೊಳ್ತೀವಲ್ಲ ಆ ಬಾಕ್ಸ್ ಎಷ್ಟಿರ್ತಂದರೆ ಪುರುಷ, ಮಹಿಳೆ ಮತ್ತು ಬಾಲಕರಿಗೆ, ಹೈಸ್ಕೂಲ್ ಮಕ್ಕಳಿಗೆ ಎಷ್ಟಿರ್ತಂದರೆ 35 × 30 ಸೆಂಟಿಮೀಟರ್ಸ್. ಇಲ್ಲಿ 35 × 30 ಸೆಂಟಿಮೀಟರ್ಸ್. ಇದು ಇಬ್ಬರಿಗೂ ಏನಿರುತ್ತೆ ಸೇಮ್ ಇರುತ್ತೆ. ಕಂಬದ ಎತ್ತರ ನೆಲದಿಂದ, ಕಂಬದ ಹೈಟು ಅಂದರೆ ನೆಲದಿಂದ ಎಷ್ಟು ಇರ್ತದೆ ಅಂತಂದರೆ 1.20 ಮೀಟರ್ನಿಂದ 1.25 ಮೀಟರ್, 1.20 ಮೀಟರ್ನಿಂದ 1.25 ಮೀಟರ್. ಕಂಬದ ವ್ಯಾಸ ಅಂದರೆ ಸುತ್ತಳತೆ ಎಷ್ಟಿರ್ತಂದರೆ 9 ಸೆಂಟಿಮೀಟರಿಂದ 10 ಸೆಂಟಿಮೀಟರ್, 9 ಸೆಂಟಿಮೀಟರಿಂದ 10 ಸೆಂಟಿಮೀಟರ್ ಇಬ್ಬರಿಗೂ ಸೇಮ್ ಇದೆ ಇದು. ಲಾಬಿ ಎಷ್ಟಿರ್ತದೆ? ಲಾಬಿ ಅಂದರೆ ಫ್ರೀ ಝೋನ್ ಅಂತ ಹೇಳಿದ್ದಾರೆ. ಅದು 16 × 1.50 ಮೀಟರ್. ಇಲ್ಲಿ 14 × 1.50 ಮೀಟರ್ ಅಂದರೆ ಉದ್ದ ಆಗಲ್ಲ ಅಂತ ಅರ್ಥ ಇದು. ಗೆರೆಯ ದಪ್ಪ, ಗೆರೆಯ ದಪ್ಪ ಎಷ್ಟಿರ್ತಂದರೆ 2 ರಿಂದ 4 ಸೆಂಟಿಮೀಟರ್ ಇರ್ತೈತೆ. ಇಲ್ಲೂ ಕೂಡ ಸೇಮ್, ಇಬ್ಬರಿಗೂ ಸೇಮ್ ಇದೆ ಇದು. ಎಂಟ್ರಿ ಝೋನ್ನ ಉದ್ದ ಅಳತೆ, ಉದ್ದ ಮತ್ತು ಅಗಲ ಎಷ್ಟಿರ್ತಂದರೆ 0.50 ಮೀಟರ್ ಅಗಲ ಇಂಟು 8.20 ಮೀಟರ್ ಉದ್ದ, ಅಂದರೆ ಉದ್ದ ಅಗಲ ಇರುತ್ತೆ ಇದು. ಅಂದರೆ ಉದ್ದ ಕಂಬದ ಗೆರೆಯಿಂದ ಮೂರನೇ ಅಡ್ಡ ಗೆರೆಗೆ ಇದು ಸಂಬಂಧಪಟ್ಟಿದೆ. ಇಲ್ಲಿ ಇಬ್ಬರಿಗೂ ಇದು ಸೇಮ್ ಇರುತ್ತೆ ಮೆಜರ್ಮೆಂಟ್ ಇದು. ಎಂಟ್ರಿ ಝೋನ್ನ ಕ್ರಾಸ್ ಲೈನ್, ಕ್ರಾಸ್ ಲೈನ್ ಎಷ್ಟಿರುತ್ತೆ ಇಲ್ಲಿ 16 ಮೀಟರ್ಸ್ ಇಂಟು 35 ಮೀಟರ್ಸ್ ಸೆಂಟಿಮೀಟರ್ಸ್ ಇದು. ಇಲ್ಲಿ 14 ಮೀಟರ್ಸ್ 30 ಸೆಂಟಿಮೀಟರ್ಸ್, ಅಂದರೆ ಉದ್ದ ಆಗಲ್ಲ ಅಂತ ಅರ್ಥ ಇದು. ಸಬ್ಸ್ಟಿಟ್ಯೂಷನ್ ಝೋನ್ ಅಂದರೆ ಬದಲಾವಣೆ, ಅಂದರೆ ಆಟಗಾರರು ಬದಲಾವಣೆವಂತಹ ಸ್ಥಳಗಳಿವು. 1 ಮೀಟರ್ ಇಂಟು 1 ಮೀಟರ್, ಇದು ಸೇಮ್, ಇಬ್ಬರಿಗೂ ಇದು ಸೇಮ್ ಇದೆ. ಹಾಗೆ ಸಮಯ, ಸಮಯ ಎಷ್ಟಿರ್ತದೆ ನೋಡ್ರಿ. ಪುರುಷ, ಮಹಿಳೆ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ಬೇರೆ ಇರುತ್ತೆ, ಸಬ್ ಜೂನಿಯರಿಗೂ ಕೂಡ ಇದು ಸಮಯ ಬೇರೆಯೇ ಇರುತ್ತೆ. ಫಸ್ಟ್ ಸುತ್ತಲ್ಲಿ 9 ನಿಮಿಷ ಆಡಿಸ್ತಾರೆ, 3 ನಿಮಿಷ ಏನು ಮಾಡ್ತಾರೆ ರೆಸ್ಟ್ ಕೊಡ್ತಾರೆ. ಮತ್ತು ಎರಡನೇ ಸುತ್ತಲ್ಲಿ 9 ನಿಮಿಷ ಆಡಿಸ್ತಾರೆ, ಆಮೇಲೆ ದೀರ್ಘ ವಿಶ್ರಾಂತಿ ತಗೋತಾರೆ. 2 ಇನ್ನಿಂಗ್ಸ್ ಆಗಿದ ಮೇಲೆ
ಮೂರನೇ ದಿನ ಒಂದು ದೀರ್ಘ ವಿಶ್ರಾಂತಿ ತಗೊಳ್ತಾರೆ. ಅಲ್ಲಿ ಎಷ್ಟು ಅಂದರೆ 6 ನಿಮಿಷ. ಹಾಗೆ ಮೂರನೇ ಸೆಕೆಂಡ್ ಅಂದರೆ ಎರಡನೇ ಸರದಿಯಲ್ಲಿ ಫಸ್ಟ್ 2 ಆಡಿಸ್ತಾರೆ, ಆಮೇಲೆ 2 ಆಡಿಸ್ತಾರೆ, ಒಟ್ಟು 4 ಆಗ್ತವೆ ಇವು. ಫಸ್ಟ್ ಮೂರನೇ ಸುತ್ತಲ್ಲಿ 9 ನಿಮಿಷ ಮತ್ತೆ ಆಡ್ತಾರೆ, ಮತ್ತು ಲಘು ವಿಶ್ರಾಂತಿ ಅಂದರೆ ಸ್ವಲ್ಪ ವಿರಾಮ ತಗೋತಾರೆ ಅಲ್ಲಿ, ಅದನ್ನು ಕೂಡ 3 ನಿಮಿಷ. ಮತ್ತೆ 4ನೇ ಸುತ್ತಲ್ಲಿ ಅಂದರೆ ಎರಡನೇ ಸುತ್ತು, ಇದರಲ್ಲಿ 4, ಇದರಲ್ಲಿ 2, ಇದರಲ್ಲಿ 2, ಆವಾಗ ಮತ್ತೆ 9 ನಿಮಿಷ ಆಡಿಸ್ತಾರೆ. ಹಾಗಾದರೆ ಟೋಟಲ್ ಎಷ್ಟಾಗುತ್ತೆ ಅಂದರೆ 48 ನಿಮಿಷ. ಅಂದರೆ 9 ನಿಮಿಷ ಆಡಿಸೋದು, 3 ನಿಮಿಷ ರೆಸ್ಟು, ಮತ್ತು 9 ನಿಮಿಷ ಆಡಿಸೋದು. ಈ ಥರ 2 ಭಾಗ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಒಂದು ದೀರ್ಘ ವಿಶ್ರಾಂತಿ, ಅಲ್ಲಿ ಎಷ್ಟು 6 ನಿಮಿಷ, ಮತ್ತು 9, 3, 9 ಎರಡು ಭಾಗಗಳಾಗಿ ಮಾಡಿಕೊಂಡ್ರೆ ಇದು ಈಜಿಯಾಗಿ ನೆನ್ಪಿಟ್ಕೊಳ್ಬೋದು. ಇದು ಸೇಮ್, ಇದು ಏನಾಗಿದೆ ಇಲ್ಲಿ ವಿಶ್ರಾಂತಿ ಸೇಮ್ ಇದೆ, ಆದರೆ ಇಲ್ಲಿ ದೀರ್ಘ ವಿಶ್ರಾಂತಿಯಲ್ಲಿ ಅಲ್ಲಿ 6 ಇದ್ರೆ ಇಲ್ಲಿ 5 ಇದೆ. ಒಂದನೇ ಸುತ್ತಲ್ಲಿ 7 ನಿಮಿಷ ಆಡಿಸ್ತಾರೆ, ಅವ್ರಿಗೆ 9 ನಿಮಿಷ ಆಡಿಸಿದ್ರೆ ಇವರಿಗೆ 7 ನಿಮಿಷ, 3 ನಿಮಿಷ ರೆಸ್ಟು, ಇದು ಸೇಮ್ ಇದೆ ರೆಸ್ಟು. 7 ನಿಮಿಷ ಮತ್ತೆ ಆಡಿಸ್ತಾರೆ, ಮತ್ತು 5 ನಿಮಿಷ ದೀರ್ಘ ವಿಶ್ರಾಂತಿ ಕೊಡ್ತಾರೆ. ಆ ದೀರ್ಘ ವಿಶ್ರಾಂತಿ ಆದಮೇಲೆ ಮತ್ತೆ 7 ನಿಮಿಷ ಆಡಿಸ್ತಾರೆ, ಮತ್ತೆ 3 ನಿಮಿಷ ಸ್ವಲ್ಪ ಸಮಯ ಏನು ಮಾಡ್ತಾರೆ ವಿಶ್ರಾಂತಿ ಕೊಡ್ತಾರೆ, ಆಮೇಲೆ ಮತ್ತೆ ಆಟ ಆಡಿಸ್ತಾರೆ, ಆಮೇಲೆ 7 ನಿಮಿಷ. ಹಾಗಾದರೆ ಒಟ್ಟು 4 ಸುತ್ತುಗಳು ಆಡಿಸ್ತಾರೆ. ಇವರಿಗೆ ಎಷ್ಟಾಯಿತು 39 ನಿಮಿಷ ಆಯಿತು. ಇದು ಖೋಖೋ ಅಂಕಣ. ಇದು ನೀವೇ ನೋಡಿಕೊಂಡು ನೆನ್ಪಿಟ್ಕೊಳ್ಳಿದು. ಇಲ್ಲಿ ತೀರ್ಪುಗಾರರು ಎಷ್ಟಿರ್ತಾರೆ ಅಂತೆ, ಇದು ಖೋಖೋ ಅಂಕಣ ಇನ್ನು 8th ಕ್ಲಾಸು 6th ಕ್ಲಾಸಲ್ಲಿ ಇದ್ರ ಗ್ರೌಂಡ್ ಇದೆ, ಅದು ಒಂದು ಸರಿ ನೀವು ನೋಡ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ಈಸಿಯಾಗಿ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡ್ರೆ ಚೆನ್ನಾಗಿ ಅರ್ಥ ಆಗ್ತಾಯಿದೆ. ಇಲ್ಲಿ ತೀರ್ಪುಗಾರರು ಎಷ್ಟಿರ್ತಾರೆ, ಮುಖ್ಯ ತೀರ್ಪುಗಾರರು, ಒಟ್ಟು ತೀರ್ಪುಗಾರರು ಎಷ್ಟಿರ್ತಾರೆ 6 ಜನ ಇರ್ತಾರೆ. ಅದರಲ್ಲಿ ಮುಖ್ಯ ತೀರ್ಪುಗಾರರು ಒಬ್ಬರು, ಅವ್ರಿಗೇನಂತೀವಿ ರೆಫ್ರಿ ಅಂತೀವಿ. ಇಬ್ಬರು ತೀರ್ಪುಗಾರ ಇರ್ತಾರೆ, ಅವ್ರಿಗೇನಂತೀವಿ ಅಂಪೈರ್ ಅಂತೀವಿ, ಇವರಿಬ್ಬರು ಇರ್ತಾರೆ. ಸ್ಕೋರರ್ ಇರ್ತಾರೆ ಒಬ್ಬರು, ಮತ್ತು ಟೈಮ್ ಕೀಪರ್ ಒಬ್ಬರು ಇರ್ತಾರೆ, ಮತ್ತು ಅಸಿಸ್ಟೆಂಟ್ ಸ್ಕೋರರ್ ಕೂಡ ಒಬ್ಬರು ಇರ್ತಾರೆ. ಒಟ್ಟು ಟೋಟಲ್ ಎಷ್ಟು 6 ಜನ. ಹಾಗಾದರೆ ರಾಷ್ಟ್ರ ಮಟ್ಟದಲ್ಲಿ 12 ಜನ ಆಟ ಆಡ್ತಾರೆ. ಅಂದರೆ ಟೋಟಲ್ ಆಟಗಾರರ ಸಂಖ್ಯೆ ಎಷ್ಟಿಲ್ಲಿ 12. 3 ಆಟಗಾರರೇನು ಬದಲಿ ಆಟಗಾರರು. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟಿರ್ತಾರೆ 15 ಜನ ಆಟಗಾರರು ಇರ್ತಾರೆ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ನೆನ್ಪಿಟ್ಕೊಳ್ಬೇಕು. ಅಂದರೆ ರಾಷ್ಟ್ರ ಮಟ್ಟದಲ್ಲಿ 12 ಜನ ಆಡಿದರೆ, ಅಂತಾರಾಷ್ಟ್ರ ಮಟ್ಟದಲ್ಲಿ ಏನಾಗಿರ್ತೈತೆ 15 ಜನ ಇರ್ತಾರಂತೆ ಒಂದು ತಂಡದಲ್ಲಿ. ಎದೆಯ ಸಂಖ್ಯೆ ಮುಂದೆ ಎಷ್ಟಿರ್ತೈತೆ, ಎಷ್ಟು ಉದ್ದ ಇರ್ತೈತೆ 10 ಸೆಂಟಿಮೀಟರ್ ಇರ್ತೈತೆ, ಎತ್ತರ 2 ಸೆಂಟಿಮೀಟರ್, ಅಗಲ 1 ಸೆಂಟಿಮೀಟರ್ ಇರಬೇಕು ಅಂತ ಹೇಳ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1ರಿಂದ 15ರವರೆಗೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ 1ರಿಂದ 12ರವರೆಗೆ ಸಂಖ್ಯೆಗಳನ್ನು ಕೊಡ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಕೊಡ್ತಾರೆ 1ರಿಂದ 12 ಕೊಟ್ಟಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1ರಿಂದ 15. ಅಂದರೆ ಅಲ್ಲಿ ಸಂಖ್ಯೆನೇ ಅಷ್ಟು ಕ್ರೀಡಾಪಟುಗಳು ಏನಿರ್ತಾರೆ ಅಲ್ಲಿ 15 ಇರ್ತಾರಲ್ಲ, ಅದಕ್ಕೆ 15 ಕೊಡ್ತಾರೆ. ಇಲ್ಲಿ 12 ಇರ್ತಾರೆ, 12 ಕೊಡ್ತಾರೆ. ಹಿಂದೆ ಸಂಖ್ಯೆಗಳು ಹಿಂದೆ ಎಷ್ಟಿರ್ಬೇಕಂದ್ರೆ 20 ಸೆಂಟಿಮೀಟರ್ ಉದ್ದ ಇರ್ತೈತೆ, 10 ಸೆಂಟಿಮೀಟರ್ ಆಗಲ್ಲ, 2 ಸೆಂಟಿಮೀಟರ್ ದಪ್ಪ ಇರ್ತೈತೆ. ವೇಳೆ ತೋರಿಸುವ ಫಲಕಗಳು. ಎತ್ತರ 2 ಸೆಂಟಿಮೀಟರ್ ಇದ್ದು 1ರಿಂದ 8 ಸಂಖ್ಯೆಗಳಿರ್ತವೆ. ಅಳತೆ 30 × 20 ಸೆಂಟಿಮೀಟರ್, ಜೊತೆಗೆ 30 ಸೆಂಟಿಮೀಟರ್ ಹ್ಯಾಂಡಲ್ನೊಂದಿಗೆ ಸಂಖ್ಯೆಗಳು ಇರಬೇಕು. ಹಾಗೆ ಕಾರ್ಡ್ ಇರ್ತವೆ, ಅದರ ಎತ್ತರ 7 ಸೆಂಟಿಮೀಟರ್, ಅಗಲ 5 ಸೆಂಟಿಮೀಟರ್. ಇವು ಕಾರ್ಡ್ಗಳು ಇರ್ತವೆ, ಕೆಂಪು ಹಳದಿ ಕಾರ್ಡ್ಗಳಲ್ಲಿ ಬಳಸ್ತಾರೆ ತೀರ್ಪುಗಾರರು. ಇದರ ನಿಯಮಗಳೇನು, ಖೋಖೋ ಆಟದ ನಿಯಮಗಳೇನು. ಖೋಖೋ ಆಟಕ್ಕೆ ಪ್ರಾರಂಭಿಸುವವರು ಏನು ಮಾಡಬೇಕು, ಮುಕ್ತಾಯಗೊಳಿಸುವವರು ಕೂಡ ಮತ್ತು ಪ್ರಾರಂಭ ಮಾಡುವವರು ಕೂಡ ಯಾರಿಲ್ಲಿ ಸಮಯ ಪಾಲಕರು. ಏನು ಯಾರು ಸ್ಟಾರ್ಟ್ ಮಾಡ್ತಾರೆ ಅಂದರೆ ವೇಳೆ ನಿರೀಕ್ಷಕರು. ಯಾರು ಟೈಮ್ ನೋಡ್ತಾರಲ್ಲ ಅವರು ಏನು ಮಾಡ್ತಾರೆ, ಈ ಗೇಮ್ಸನ್ನು ಪ್ರಾರಂಭ ಮಾಡ್ತಾರೆ ಸೀಟಿ ಊದುವುದರ ಮೂಲಕ. ಒಂದು ಪಂದ್ಯದಲ್ಲಿ ಸಾಮಾನ್ಯವಾಗಿ ಎಷ್ಟು ಸುತ್ತುಗಳು ಇರ್ತವೆ, 4 ಸುತ್ತುಗಳು ಇರ್ತವೆ ಅಂತ ಹೇಳಿದ್ದೀನಿ. ಒಂದು ಪಂದ್ಯಕ್ಕೆ 2 ಭಾಗಗಳಿರ್ತವೆ. ಮೊದಲನೇ ಭಾಗ, ಎರಡನೇ ಭಾಗ ಅಂತೇಳಿ 2 ಭಾಗ ಇರ್ತವೆ. ಒಂದು ದೀರ್ಘವಾದ ವಿಶ್ರಾಂತಿ ಇರ್ತದೆ. ಇದು ಸಮಯನೇ ಕೊಟ್ಟಿದ್ದಾರೆ, ಇದು ನೀವು ನೋಡ್ಕೊಂಡು ನೆನ್ಪಿಟ್ಕೊಳ್ಳಿ. ಒಂದು ಬ್ಯಾಚ್ ಔಟ್ ಆದಾಗ 2 ಉತ್ತಮ ಅಥವಾ ಸರಿಯಾದ ಖೋ ಕೊಡಲೇಬೇಕು. ಒಂದು ಬ್ಯಾಚ್ ಔಟ್ ಆತಂದರೆ ಅಲ್ಲಿ ಏನು ನೋಡ್ಬೇಕು ನಾವು, 2 ಉತ್ತಮ ಸರಿಯಾದ ರೀತಿಯಲ್ಲಿ ಖೋ ಕೊಡಬೇಕು. ಅಂದರೆ ಟಚ್ ಆ್ಯಂಡ್ ಖೋ, ಯಾರು ಅಡ್ವಾನ್ಸ್ ಆಗಿ ಹೇಳ್ಬಾರ್ದಿಲ್ಲಿ. ಆಟಗಾರರು 2 ಖೋ ಕೊಡುವುದರೊಳಗೆ ಏನು ಮಾಡಬೇಕು, ಪ್ರವೇಶವನ್ನು ಮಾಡಬೇಕು. ಈಗ 3 ಜನ ಔಟ್ ಹೋಗಿರ್ತಾರೆ, ಅವ್ರು ಹೋಗಿನ ತಕ್ಷಣ ಏನು ಮಾಡಬೇಕು, 2 ಖೋ ಕೊಡೋದ್ರ ಒಳಗಾಗಿ ನಾವು ಬಂದುಬಿಡಬೇಕು. ಮತ್ತೆ 3 ಜನ
ಇದು ಸಕ್ರಿಯ ದಾಳಿಗಾರರು ಏನು ಮಾಡಬೇಕು, ಕಡ್ಡಾಯವಾಗಿ ಒಂದು ಖೋ ಹಾಕದೆ ಮುಂದಿನ ಬ್ಯಾಚಿನ ಆಟಗಾರರನ್ನು ಮುಟ್ಟುವ ಹಾಗಿಲ್ಲ. ಈಗ 3 ಜನ ಔಟ್ ಆಗಿ ಹೋಗಿರ್ತಾರೆ, ಅವ್ರು ಔಟ್ ಆಗಿ ಹೋಗಿದ ತಕ್ಷಣ ನೀವು ಒಂದು ಖೋ ಕೊಡಬೇಕು. ಇಲ್ಲಾಂದರೆ ಅವ್ರು ಮೂವರು ಬರ್ತಾರ ಅಂತ ಅವ್ರು ಬಂದು ಮತ್ತೆ ಹಾಗೆ ಮುಟ್ಟೋಕ್ಕಾಗಲ್ಲ. ಅಂದರೆ ಅವ್ರು 3 ಜನ ಔಟ್ ಹೋಗಿದ ಮೇಲೆ ನಾವು ಒಂದು ಖೋ ಕೊಟ್ಟ ಮೇಲೆ ಇನ್ನೊಂದು ಸರಿ ನಾವು ಅವ್ರಿಗೆ ಬೇರೆದರಿಗೆ ಮುಟ್ಬೋದು. ಇದು ನಿಯಮ. ಇದು ಒಂದು ಇವೆಲ್ಲ ನಿಯಮಗಳು ನಿಮಗೆ ಗೊತ್ತಿರಬೇಕು. ಅಧಿಕ ಅವಧಿ ಕನಿಷ್ಠ ದಾಳಿಯಲ್ಲಿ ನಡೆಸುವಾಗ ಮುಖ್ಯ ತೀರ್ಪುಗಾರನೇ ವೇಳೆ ನಿಯಂತ್ರಕನಾಗಿ ಕೆಲಸ ಮಾಡ್ತಾನೆ. ಒಂದು ವೇಳೆ ಅವ್ರು ಕೊಟ್ಟಿದ್ದಂಥ ಸಮಯದಲ್ಲಿ ಗೇಮ್ಸ್ ಮುಗಿಲಿಲ್ಲ ಅಂದರೆ ಮತ್ತೇನು ಸಮಯ ಕೊಟ್ಟು ಆಡಿಸ್ತಾರಲ್ಲ, ಆವಾಗ ಟೈಮ್ ಕೀಪರ್ ಯಾರು ಇರ್ತಾರೆ ಅಂದರೆ ಮುಖ್ಯ ತೀರ್ಪುಗಾರ, ಅಂದರೆ ರೆಫ್ರಿನೇ ಕೂಡ. ರೆಫ್ರಿನೇ ಏನು ಮಾಡ್ತಾನೆ, ಇಲ್ಲಿ ವೇಳೆಯನ್ನು ನೋಡಿಕೊಂಡು ಆಟ ಆಡಿಸ್ತಾನೆ. ಇಲ್ಲಿ ಆಟ ಪ್ರಾರಂಭಿಸುವುದು ಮುಕ್ತಾಯಗೊಳಿಸುವುದು ಕೂಡ ಏನಾಗಿರ್ತಾರೆ, ಮುಖ್ಯ ತೀರ್ಪುಗಾರ ಇಲ್ಲಿ ಮುಖ್ಯ ಆಗಿರ್ತಾರೆ. ಇಲ್ಲಿ ವೇಳೆ ನಿಯಂತ್ರಕರದ್ದು ಏನು ಇಲ್ಲಿ ಕೆಲಸ ಇಲ್ಲ. ಸಹಾಯಕ ತೀರ್ಪುಗಾರರಿಗೆ ಏನಂತೀವಿ ಹಿಂದೆ, ಅಂಪೈರ್ ಅಂತೀವಲ್ಲ, ಇಲ್ಲ ಅಸಿಸ್ಟೆಂಟ್ ಸ್ಕೋರರ್ ಅಂತೀವಲ್ಲ, ಅವರಿಗೇನು ಸಹಾಯಕ ತೀರ್ಪುಗಾರರು ಅಂಥೇಳಿ ಕರಿತೀವಿ. ಅಂದರೆ ನಿರ್ಣಯ ಕೊಡೋರು ಇವರು. ಇವರೇನು ಮಾಡ್ತಾರೆ, ಹಳದಿ ಪತ್ರವನ್ನು ಮಾತ್ರ ತೋರಿಸ್ತಾರೆ. ಅದು ಮುಖ್ಯ ತೀರ್ಪುಗಾರನ ಗಮನಕ್ಕೆ ತರಬೇಕು. ನೀವೇನು ಕೊಡ್ತಾಯಿದ್ರಿ ಅದು ಫಸ್ಟ್ ಮುಖ್ಯ ತೀರ್ಪುಗಾರನಿಗೆ ಹೇಳಬೇಕು. ಅವ್ರಿಗೆ ಹೇಳಿದ ಮೇಲೆ ಏನು ಮಾಡಬೇಕು, ನೀವು ಈ ತೀರ್ಮಾನಕ್ಕೆ ಬರಬೇಕು. ಆಗ ಆಟಗಾರ ದುರ್ವರ್ತನೆ ಅಂದರೆ ಏನಾದರೂ ದುರ್ವರ್ತನೆ, ಅಸಭ್ಯವಾಗಿ ವರ್ತನೆ ಮಾಡಿದರೆ ಏನು ಮಾಡ್ಬೋದು, ಅವರಿಗೆ ಹಳದಿ ಕಾರ್ಡ್ ತೋರಿಸಿದಾಗ ಅವ್ರಿಗೆ ಏನು ಮಾಡಬೇಕು, ಆ ಪಂದ್ಯಾವಳಿಯಿಂದ ಹೊರಗೆ ಹಾಕಬೇಕು. 2 ಹಳದಿ ಕಾರ್ಡ್ ಸೂಚನೆ ಪಡೆದರೆ ಅದು ಏನಾಗ್ತೈತೆ, ಕೆಂಪು ಕಾರ್ಡಿಗೆ ಸಮವೆಂದು ತೀರ್ಮಾನಿಸಿ ಅವನನ್ನು ಏನು ಮಾಡ್ತಾರೆ, ಆ ಪಂದ್ಯಗೆ ಒಂದು ಸರಿ ತೋರಿಸ್ತಾರೆ, ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನೊಂದು ಸರಿ ತೋರಿಸೋ ಗಂಟ ಏನು ಮಾಡ್ಬೋದು, ನಾವು ಅದೇ ರೀತಿ ವರ್ತನೆ ಮಾಡಬಾರ್ದು. ಒಂದು ವೇಳೆ 2 ಸರಿ ಅದೇ ರೀತಿ ವರ್ತನೆ ಕಂಡು ಬಂದರೆ ಏನು ಮಾಡ್ತಾರೆ, ಅವರಿಗೆ ನೀವು ಕೆಂಪು ಕಾರ್ಡಿಗೆ ಸಮ ಅಂಥೇಳಿ ಅವರನ್ನು ಆ ಪಂದ್ಯದಿಂದ ಹೊರ ಹಾಕ್ತಾರೆ. ಮುಖ್ಯ ತೀರ್ಪುಗಾರರು ಹಳದಿ ಮತ್ತು ಕೆಂಪು ಕಾರ್ಡನ್ನು ತೋರಿಸ್ಬೋದು. ಮೊದಲು ಹಳದಿ ಕಾರ್ಡ್ ತೋರಿಸ್ಬೇಕು, ಹಾಗೆ ಮುಂದುವರೆದರೆ ಅವ್ರಿಗೆ ಏನು ಮಾಡಬೇಕು, ಲಾಸ್ಟಿಗೆ ಕೆಂಪು ಕಾರ್ಡನ್ನು ತೋರಿಸಿ ಹೊರ ಹಾಕಬೇಕು. ದಾಳಿ ಮಾಡುವ ಸಮಯದಲ್ಲಿ ದಾಳಿ ಮಾಡುವ ತಂಡದ ನಾಯಕರು ಏನು ಮಾಡಬೇಕು, ನಿಗದಿಪಡಿಸಿದ ಅವಧಿಗಿಂತ ಮೊದಲೇ ದಾಳಿಯನ್ನು ಏನು ಮಾಡಬೇಕು, ಅಂತ್ಯಗೊಳಿಸಬಹುದು. ಯಾರು, ಮುಖ್ಯ ತೀರ್ಪುಗಾರನನ್ನು ವಿನಂತಿಸಿಕೊಂಡು. ರಕ್ಷಣೆ ಆಟಗಾರನು ಚೌಕದಲ್ಲಿ ಕುಳಿತಿರುವ ದಾಳಿಗಾರನು ಆಟ ನಡೆದ ಸಂದರ್ಭದಲ್ಲಿ ಮುಟ್ಟಿದರೆ 1 ಬಾರಿ ಸೂಚನೆಯನ್ನು ಕೊಡ್ತಾರೆ. ಹಾಗೆ ಮುಟ್ಟುವಂಗಿಲ್ಲ, 2ನೇ ಬಾರಿ ಸೂಚನೆಯನ್ನು ಸಹ ಕೊಡ್ತಾರೆ. ಆವಾಗ ನೀವು ತಿದ್ದುಕೊಳ್ಬೇಕು. ದಾಳಿಗಾರನು ಖೋ ಪಡೆದ ನಂತರ ಸಕ್ರಿಯ ದಾಳಿಗಾರನಾಗುತ್ತಾನೆ. ನಾವು ಯಾರಿಗೆ ಖೋ ಕೊಡ್ತೀವಿ ಅವರು ಆಟ ಆಡ್ತಾರಲ್ಲ, ಅವರೇ ಏನು ಸಕ್ರಿಯ ಆಟಗಾರರು. ನಾಣ್ಯ ಚಿಮ್ಮುವಿಕೆಯ ಮೂಲಕ ಏನು ಮಾಡ್ತಾರೆ, ಮುಖ್ಯ ತೀರ್ಪುಗಾರರು ಗೇಮನ್ನು ಪ್ರಾರಂಭ ಮಾಡ್ತಾರೆ. ಫಾಲೋ ಆನ್ 9 ಅಂಕಗಳು ಮುಂದಿದ್ದರೆ ಫಾಲೋ ಆನ್ ಏನು ಮಾಡ್ತಾರೆ, ಇಲ್ಲಿ ಕೊಡ್ತಾರೆ. 2 ತಂಡಗಳಲ್ಲಿ ಯಾವ ತಂಡ 9 ಅಂಕಗಳು ಮುಂದೆ ಇರ್ತೈತೋ ಅವ್ರಿಗೆ ಏನು ಮಾಡ್ತಾರೆ, ಫಾಲೋ ಆನ್ ಕೊಡ್ತಾರೆ. ಅದು ತಂಡದ ನಾಯಕರ ಒಪ್ಪಿಗೆ ಮೇರೆಗೆ. ಪಂದ್ಯ ಮುಗಿದಾಗ ಫಲಿತಾಂಶವನ್ನು ಎಲ್ಲರ ಅಂಕಿತವನ್ನು ಹಾಕಿ ಮುಖ್ಯ ತೀರ್ಪುಗಾರರಿಗೆ ನೋಡಬೇಕು, ಫಲಿತಾಂಶವನ್ನು ಪ್ರಕಟಣೆ ಮಾಡ್ಲಿಕ್ಕೆ ಕೊಡಬೇಕು. ಅಂಕ ಗುಣಿಕೆದಾರರು ಮಧ್ಯಂತರ ಅಂಕಗಳ ಬಲಾಬಲವನ್ನು ಸಂಘಟಿಸಬೇಕು. ಕಳಿಸಲು ಮುಖ್ಯ ತೀರ್ಪುಗಾರ ಏನು ಮಾಡಬೇಕು, ಅಂಕಿತದಲ್ಲಿ ಕಳಿಸ್ಬೇಕು. ನೀವೇನು ಎಲ್ಲ ಗೇಮ್ಸ್ ಓವರ್ ಆಗಿ ಎಲ್ಲ ಯಾರು ವಿನ್ ಆಗಿದ್ರೆ ಎಲ್ಲ ಮಾಡ್ಕೊಂಡು ಆಮೇಲೆ ಮುಖ್ಯ ತೀರ್ಪುಗಾರರ ಸೈನನ್ನು ಹಾಕ್ಸ್ಕೋಬೇಕು. ನಾವು ಪೋಲ್ ಕಿಕ್ ಮಾಡಿದರೆ ಏನಾಗ್ತದೆ, ಇಲ್ಲಿ ಫಾಲ್ ಆಗ್ತೈತೆ. ಅಥವಾ ಪಂದ್ಯ ಸಮ ಅಥವಾ ಡೈ ಆದಾಗ, ಒಂದು ಪಂದ್ಯ ಸಮ ಆಯಿತು ಅಥವಾ ಡೈ ಆಯಿತು ಅಂದರೆ ಅವಾಗ ಏನು ಮಾಡಬೇಕು ಅಂತ, ಲೀಗ್ ಮಾದರಿಯ ಪಂದ್ಯದ ಲೀಗು ನಾಕೌಟು ಅಂತ ಬರ್ತವೆ, ಅದು ಬಂದಾಗ ಹೇಳ್ತೀನಿ. ಲೀಗ್ ಮಾದರಿಯ ಪಂದ್ಯದಲ್ಲಿ ಸಮ ಆಯ್ತಂದರೆ 2 ತಂಡಗಳು ಏನು ಮಾಡ್ತೀವಿ, 1 ಅಂಕ ಕೊಡ್ತೀವಿ. ಗೆದ್ದ ತಂಡಕ್ಕೆ 2 ಅಂಕ, ಸೋತ ತಂಡಕ್ಕೆ 0 ಅಂಕ. ಎಲ್ಲಾರು ಗೆದ್ದಿರೋರಿಗೆ 2 ಅಂಕ ಕೊಡ್ತಾರೆ, ಸೋತ ತಂಡಕ್ಕೆ 0 ಅಂಕ ಕೊಡ್ತಾರೆ. ನಾಕೌಟ್ ಮಾದರಿಯಲ್ಲಿ ಪಂದ್ಯ ಸಮವಾದರೆ 2 ಇನ್ನಿಂಗ್ಸ್ ಅಂಕಗಳು ಸೇರಿ 2 ತಂಡಗಳು ಸಮಗೊಂಡಾಗ 3ನೇ ಭಾಗದ ಆಟವನ್ನು ಏನು ಮಾಡ್ತಾರೆ, 2 ತಂಡಗಳು 1 ಬಾರಿ ದಾಳಿ ಮಾಡ್ತಾರೆ, 1 ಬಾರಿ ರಕ್ಷಣೆ ಮಾಡಬೇಕು. ಅಧಿಕ ಇನ್ನಿಂಗ್ಸ್ ಮುಖ್ಯ ತೀರ್ಪುಗಾರರು ಘೋಷಿಸುತ್ತಾರೆ. ಅಧಿಕ ಇನ್ನಿಂಗ್ಸ್ ಅಂತ ಯಾರು ಹೇಳ್ತಾರೆ ಅಂದರೆ ಮುಖ್ಯ ತೀರ್ಪುಗಾರರೇ ಹೇಳ್ತಾರೆ. ಸಮಯ ಒಂದು ಸರದಿಯ ಸಮಯ ಈ ವಿಭಾಗಕ್ಕೆ ತಕ್ಕಂತೆ ಇರ್ತೈತಿ. 3ನೇ ಸರದಿಗೆ ಮತ್ತೊಮ್ಮೆ ನಾಣ್ಯ ಏನು ಮಾಡಬೇಕಾಗಿಲ್ಲ, ಹಾರಿಸ್ಬೇಕಂತೇನಿಲ್ಲ, ಚಿಮ್ಮಬೇಕಂತಿಲ್ಲ. ಮೊದಲ ನಾಣ್ಯದ ಪ್ರಕಾರ ಏನು ಮಾಡ್ತಾರೆ, ಈ ಗೇಮನ್ನು
ಪ್ರಾರಂಭ ಮಾಡ್ತಾರೆ. ಇಲ್ಲಿಯೂ ಸಮ ಆಯ್ತಂದರೆ ಮತ್ತೆ ಸಮ ಆಯ್ತಂದ್ರೆ ಇಲ್ಲಿ ಏನು ಮಾಡ್ತಾರೆ, ಕನಿಷ್ಠ ದಾಳಿ ಅಂಥೇಳಿ ಕೊಡ್ತಾರೆ, ಅಂದರೆ ಮಿನಿಮಮ್ ಚೇಜಸ್ ಅಂತೇಳಿ ಕೊಡ್ತಾರೆ. ಮೂರನೇ ಸರದಿಯಲ್ಲಿ 2 ತಂಡಗಳು ಸಮಾನದ ಅಂಕ ಪಡೆದರೆ ಏನು ಮಾಡ್ತಾರೆ, ಆಗ ಮಿತವಾದ ದಾಳಿ ನೀಡುವುದರಲ್ಲಿ ಈ ಗೇಮನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿ 3 ರಕ್ಷಣಾ ಆಟಗಾರರು ಒಳಗೆ ಬರಬೇಕು. ಆಕ್ರಮಣ ಆಟಗಾರ ತಂಡವು ಮೊದಲ ಅಂಕವನ್ನು ಪಡೆದ ತಕ್ಷಣವೇ ಸಮಯವನ್ನು ದಾಖಲು ಮಾಡಿಸ್ಬೇಕು. ಅವರೆಷ್ಟು ರಲ್ಲಿ ಅವನ್ನ ಔಟ್ ಮಾಡ್ತಾರೆ ಅಷ್ಟು ಸಮಯ ಮಾಡ್ಕೊಳ್ಬೇಕು. ಹಾಗೆ ಅವ್ರು ಜಯಶಾಲಿಯಾದ ಮೇಲೆ ಮತ್ತೇನು ಮಾಡಬೇಕು, ಅದೇ ವೇಳೆ ಆ ಇನ್ನೊಂದು ತಂಡಕ್ಕೆ ಏನು ಮಾಡಬೇಕು, ಕೂಡಿಸ್ಬೇಕು. ಅವರು ಕೂಡ ಏನು ಮಾಡಬೇಕು, 30 ಸೆಕೆಂಡ್ಗಿಂತ ಹೆಚ್ಚಾದ ನಂತರ ಒಂದು ಸುತ್ತನ್ನು ಏನು ಮಾಡಬೇಕು, ಮುಕ್ತಾಯಗೊಳಿಸಬೇಕು. ಒಟ್ಟಾರೆ 30 ಸೆಕೆಂಡ್ಗಳು ಏನು ಮಾಡ್ತಾರೆ, ಇಲ್ಲಿ ಅಂತರವನ್ನು ಗಮನದಲ್ಲಿಟ್ಕೊಂಡು ಆಡಿಸ್ತಾರೆ. ಆಟಕ್ಕೆ ತಡೆ. ಪಂದ್ಯಗಳು ಯಾವುದೇ ಕಾರಣಗಳಿಂದ ಅಪೂರ್ಣಗೊಂಡಿದ್ರೆ, ಅಂದರೆ ಮುಗಿಲಿಲ್ಲ ಅಂದರೆ ಅವಾಗ ಏನು ಮಾಡಬೇಕು, ಆ ಅವಧಿಯಲ್ಲಿ ಮಾತ್ರ ಆಡಿಸಬೇಕು. ಆವಾಗ ಅಧಿಕಾರಿಗಳಾಗಲಿ ಆಟಗಾರರಾಗಲಿ ಏನಾಗುವಾಗಿಲ್ಲ, ಬದಲಾವಣೆ ಮಾಡುವ ಹಾಗಿಲ್ಲ. ಯಾವುದೇ ತೊಂದರೆಗಳಿಂದ ಪಂದ್ಯವು ಆ ಸೀಸನ್ನಲ್ಲಿ ಮುಗಿಯೋದಿಲ್ಲ ಅಂದರೆ ಅವಾಗ ಏನು ಮಾಡ್ಬೋದು, ಆಟವನ್ನು ಮೊದಲಿನಿಂದನೇ ಆಡಿಸ್ಬೇಕು, ಮರುಪಂದ್ಯ ಆಡಿಸ್ಬೇಕು. ಅವಾಗ ಇಲ್ಲಿ ಆಟಗಾರರು ಕ್ರೀಡಾಧಿಕಾರಿಗಳು ಏನು ಮಾಡ್ಬೋದು, ಇಲ್ಲಿ ಬದಲಾವಣೆ ಆಗ್ಬೋದು. ಅಂದರೆ ಅವರೇ ಇರಬೇಕಂತ ನೇಮ ಅಲ್ಲ. ಆದರೆ ಅದೇ ಸೀಸನ್ನಲ್ಲಿ, ಅಂದರೆ ಸೀಸನ್ ಇರ್ತೀವಿ, ಬೆಳಗ್ಗೆ ಸೀಸನು ಮಧ್ಯಾಹ್ನ ಸೀಸನ್ ಯಾವಾಗ ಆಡಿಸ್ತಾರೋ ಅವಾಗಿಂದವಾಗೆ ಮತ್ತು ಮಾಡಿದ್ರೆ ಬೆಳಗ್ಗೆಯಿಂದ ಔಟ್ ಆಗಿದೆ ಒಂದು ಹಾಫ್ ಆನ್ ಅವರಲ್ಲಿ ಒಂದು ಬೇಗನೆ ಆಡಿಸ್ತಾಯಿದ್ರೆ ಅವಾಗೇನು ಮಾಡೋದು, ಕ್ರೀಡಾಧಿಕಾರಿಗಳು ಮತ್ತು ಕ್ರೀಡಾಪಟುಗಳು ಚೇಂಜ್ ಆಗಂಗಿಲ್ಲ. ಒಂದು ವೇಳೆ ಬೆಳಗ್ಗೆ ಆಡಿಸಿದ ಆಟ ಮಧ್ಯಾಹ್ನ ಅಥವಾ ಸಾಯಂಕಾಲ ಆಡಿಸ್ತಾಯಿದ್ರೆ ಅವಾಗೇನು ಮಾಡ್ಬೋದು, ಅದು ಸೀಸನ್ ಚೇಂಜ್ ಆಗುತ್ತಲ್ಲ, ಆವಾಗ ಕ್ರೀಡಾಧಿಕಾರಿಗಳು ಚೇಂಜ್ ಆಗಬೇಕು ಮತ್ತು ಆಟಗಾರರು ಕೂಡ ಚೇಂಜ್ ಆಗ್ಬೋದು, ನಡೀತೈತೆ. ಲಾಬಿ ಪಡಸಾಲೆ ಹಂಗಂದರೆ ಆಟದ ಸುತ್ತಲೂ ಏನು ಮಾಡ್ತಾರೆ, ಆಟದ ಮೈದಾನ ಸುತ್ತಲೂ 1.50 ಮೀಟರ್ ಏನಾಗ್ತಾರೆ ಅಂತರದಲ್ಲಿ ಸುತ್ತಲೂ ಒಂದು ಬೇಲಿ ಥರ ಹಾಕ್ತೀವಲ್ಲ, ಅದಕ್ಕೆ ಏನಂತಾರೆ, ಲಾಬಿ ಅಂತೇಳಿ ಕರೀತಾರೆ. ಅಷ್ಟರಲ್ಲಿ ಯಾರೂ ಏನು ಮಾಡೋಂಗಿಲ್ಲ, ಇದು ಮಾಡೋಂಗಿಲ್ಲ. ಅಷ್ಟು ಏರಿಯಾದಾಗ ನಾವೆಲ್ಲ ಕೂತ್ಕೊಂಡು ಮಾಡಿಕೊಂಡು ವೀಕ್ಷಣೆಯನ್ನು ಮಾಡ್ಬೋದು. ದಾಳಿಗಾರರು. ಅಂಕಣದಲ್ಲಿ ಎಷ್ಟು ಚೌಕಗಳಿರ್ತವೆ ಅಂತ ಇದನ್ನು ಕ್ವಶನ್ ಕೇಳ್ತಾರೆ. 8 ಚೌಕಗಳಿರ್ತಾರೆ. 8 ಮಂದಿ ಕೂತ್ಕೊಳ್ಬೇಕು, ಒಬ್ಬ ಆಟಗಾರ ಏನು ಮಾಡಬೇಕು, ಮುಟ್ಟಬೇಕು. ಸಕ್ರಿಯ ದಾಳಿಗಾರರು. ಎದುರಾಳಿ ರಕ್ಷಣೆಗಾರರನ್ನು ಮುಟ್ಟಲು ಪ್ರಯತ್ನಿಸುವ 9ನೇ ಆಟಗಾರನಿಗೆ ಏನಂತೀವಿ ನಾವು, ಸಕ್ರಿಯ ಆಟಗಾರರು ಅಂತೇಳಿ ಕರಿತೀವಿ. ಅಂದರೆ ಯಾರು ಕೊಡ್ಲಾಕ ಕಂಬದ ಹತ್ರ ನಿಂತ್ಕೋತಾರಲ್ಲ 8 ಜನ ಕೂತ್ಕೊಂಡು, ಅವರಿಗೇನು ಸಕ್ರಿಯ ದಾಳಿಗಾರ ಅಂತೇಳಿ ಕರಿತೀವಿ. ಓಡುವವರು, ಅಂಕಣದಲ್ಲಿ ಕುಳಿತು ಮುಟ್ಟುವವರು ಮತ್ತು ಸಕ್ರಿಯ ದಾಳಿಗಾರರನ್ನು ಹೊರತುಪಡಿಸಿದರೆ ಎದುರಾಳಿ ತಂಡಕ್ಕೆ ಏನು ಮಾಡುವರು, ಅವರು ಓಡ್ತಾರೆ. ರಕ್ಷಣೆ ಆಟಗಾರರು. ಆಟ ಪ್ರಾರಂಭವಾದಾಗ ಅಂಕಣದಲ್ಲಿರುವ 3 ಏನಿರ್ತಾರಲ್ಲ, 3 ಜನ ಏನು ಆಟ ಆಡಿಸ್ಕೊಳ್ಳೋ ಬರ್ತಾರಲ್ಲ, ಅವ್ರಿಗೆ ಏನಂತೀವಿ ನಾವು, ರಕ್ಷಣೆಗಾರರು ಅಂತೇಳಿ ಕರಿತೀವಿ. ಇವಾಗ ಖೋ ಆಟದಲ್ಲಿ ಯಾವ್ಯಾವ ಪ್ರಶಸ್ತಿಗಳು ಕೊಡ್ತಾರೆ ಅಂತ. ಅರ್ಜುನ ಪ್ರಶಸ್ತಿ ಕೊಡ್ತಾರೆ, ಇದು ಕ್ರೀಡಾಪಟುಗಳಿಗೆ ಕೊಡ್ತಾರೆ. ಪುರುಷರಿಗೆ ಏಕಲವ್ಯ ಪ್ರಶಸ್ತಿ ಕೊಡ್ತಾರೆ. ಮಹಿಳೆಯರಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೊಡ್ತಾರೆ. ಕ್ವಶನ್ ಆಗ್ತವೆ ಇವು. ಪುರುಷರಿಗೆ ಖೋದಲ್ಲಿ ಯಾವ ಪ್ರಶಸ್ತಿ ನೀಡ್ತಾರೆ, ಮಹಿಳೆಯರಿಗೆ ಯಾವ ನೀಡ್ತಾರೆ, 18 ವರ್ಷದ ಬಾಲಕರಿಗೆ ಏನು ನೀಡ್ತಾರೆ, ಇವೆಲ್ಲ ಇದ್ದಾವೆ. 18 ವರ್ಷದ ಯುವಕರಿಗೆ ಏನು ನೀಡ್ತಾರೆ, ವೀರ ಅಭಿಮನ್ಯು ಪ್ರಶಸ್ತಿ ನೀಡ್ತಾರೆ. 16 ವರ್ಷದ ಕೆಳಗಿನ ಬಾಲಕಿಯರಿಗೆ ಜಾನಕಿ. 14 ವರ್ಷದೊಳಗಿನ ಬಾಲಕರಿಗೆ ಭರತ ಪ್ರಶಸ್ತಿ ಅಂತ ಕೊಡ್ತಾರೆ. 14 ವರ್ಷದ ಒಳಗಿನ ಬಾಲಕಿಯರಿಗೆ ಇಲಾ ಪ್ರಶಸ್ತಿಯನ್ನು ಕೊಡ್ತಾರೆ. ಇವೆಲ್ಲದ ಬಗ್ಗೆ ನೀವು ನೆನ್ಪಿಟ್ಕೊಳ್ಬೇಕು. ದಕ್ಷಿಣ ವಲಯದ ಪುರುಷರಿಗೆ ಮದಕರಿ ನಾಯಕ. ದಕ್ಷಿಣ ವಲಯದ ಮಹಿಳೆಯರಿಗೆ ಒನಕೆ ಓಬವ್ವ. ಯಾಕೆಂದರೆ ಇವರು ದಕ್ಷಿಣದ ಕಡೆ ಬರ್ತಾರೆ ಇವರೆಲ್ಲ. ದಕ್ಷಿಣ ವಲಯದ 14 ವರ್ಷದೊಳಗಿನ ಬಾಲಕರಿಗೆ ಧ್ರುವ ಪ್ರಶಸ್ತಿ. ದಕ್ಷಿಣ ವಲಯದ 14 ವರ್ಷದ ಬಾಲಕಿಯರಿಗೆ ರಾಣಿ ರುದ್ರಮ್ಮ ಪ್ರಶಸ್ತಿ. ಇವು ನೆನ್ಪಿಟ್ಕೊಳ್ಬೇಕು ಚೆನ್ನಾಗಿ ನಾವು. ಖೋ ಆಟದ ಸಂಘಟನೆ ಮಾಡುವ ಚಾಂಪಿಯನ್ಶಿಪ್ಗಳು. ಯಾವ್ಯಾವ ಚಾಂಪಿಯನ್ಶಿಪ್ ಇದ್ದಾವೆ ಅದರಲ್ಲಿ ಅಂತಂದರೆ, ನ್ಯಾಷನಲ್ ಚಾಂಪಿಯನ್ಶಿಪ್ ಇದೆ, ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಇದೆ, ಸ್ಕೂಲ್ ಚಾಂಪಿಯನ್ಶಿಪ್, ಸಬ್ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್, ಪ್ರೈಮರಿ ಮಿನಿ ಸ್ಕೂಲ್ ಚಾಂಪಿಯನ್ಶಿಪ್, ನ್ಯಾಷನಲ್ ವಿಮೆನ್ ಚಾಂಪಿಯನ್ಶಿಪ್, ಫೆಡರೇಷನ್ ಕಪ್ ಖೋ ಪಂದ್ಯಾವಳಿ, ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಚಾಂಪಿಯನ್ಶಿಪ್. ಇವೆಲ್ಲ ಏನು ಖೋಗೆ ಸಂಬಂಧಪಟ್ಟಂತಹ ಚಾಂಪಿಯನ್ಶಿಪ್ಗಳು. ಅರ್ಜುನ್ ಪ್ರಶಸ್ತಿ ಪಡೆದ ಆಟಗಾರರು ಖೋದಲ್ಲಿ ಯಾರ್ಯಾರಂತಂದರೆ, ನಿಲಿಮಾ ರೋಲ್ಕರ್, ಇವರು 1974ರಲ್ಲಿ ಪಡ್ಕೋತಾರೆ. ಶ್ರೀರಂಗ ಇನಾಮ್ದಾರ್ ಮತ್ತು ಉಷಾ
ನಾಗರ್ಕರ್ ಅವರು ಏನು 1975ರಲ್ಲಿ ಪಡ್ಕೊಳ್ತಾರೆ. ಎಸ್ ರಾಮಚಂದ್ರ ಅವರು 1976ರಲ್ಲಿ ಪಡ್ಕೊಳ್ತಾರೆ. ಶೇಖರ್ ಧಾರವಾಡ್ಕರ್ ಮತ್ತು ಅಚಲಾಡಿ ಅವರು ಕೂಡ ಅರ್ಜುನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಶಾಂತಾರಾಮ್ ಜಾಧವ್, ಸುಷ್ಮಾ ಸರೋಲ್ಕರ್ ಮತ್ತು ಹೇಮಂತ್ ತಕಲ್ಕರ್ ಇವರು ಕೂಡ ಅರ್ಜುನ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಎಸ್ ಪ್ರಕಾಶ್ ಕರ್ನಾಟಕದವರು, ಇವರು ಕೂಡ 1984ರಲ್ಲಿ ಅರ್ಜುನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಸುರೇಖಾ ಭಗವಾನ್ ಕುಲಕರ್ಣಿಯವರು ಕೂಡ ಈ ಪ್ರಶಸ್ತಿಗೆ ಭಾಜನವಾಗಿದ್ದಾರೆ. ಶೋಭಾ ನಾರಾಯಣ್ ಇವರು ಕರ್ನಾಟಕದವರು. ಇವರು ನಮ್ಮ ಕರ್ನಾಟಕದವರು ವಿಶೇಷ ಇದನ್ನು ಕೇಳ್ತಾರೆ. ಹಾಗೆ ಇವಾಗ ಪ್ರೆಸೆಂಟ್ ಇರುವಂತಹ ಸಿಚುವೇಶನ್ದಲ್ಲಿ ಕೇಳ್ತಾರೆ. ನಮ್ಮ ಕರ್ನಾಟಕದ ಎಲ್ಲರೂ ಪಡ್ಕೊಂಡ್ರು ಅಂತ ಕೂಡ ನಾವು ನೆನ್ಪಿಟ್ಕೊಳ್ಬೇಕು. ಕೆಲವು ಕೌಶಲ್ಯಗಳು ಬರ್ತವೆ ಖೋಖೋದಲ್ಲಿ. ಒಂದು ತಪ್ಪಿಸಿಕೊಳ್ಳುವ ಕೌಶಲ್ಯ, ಇನ್ನೊಂದು ದಾಳಿಕೋರರ ಕೌಶಲ್ಯ. ಯಾರು ದಾಳಿ ಮಾಡ್ತಾರೋ ಅವ್ರ ಕೌಶಲ್ಯಗಳು ಮತ್ತು ಯಾರು ತಪ್ಪಿಸ್ಕೊಳ್ತಾರೋ ಅವ್ರ ಕೌಶಲ್ಯಗಳು. ತಪ್ಪಿಸ್ಕೊಳ್ಳುವ ಕೌಶಲ್ಯಕ್ಕೇನು ಸಿಂಗಲ್ ಚೈನ್, ಡಬಲ್ ಚೈನ್, 3-6 ಹಾಫ್ 1-3-3, 1 ಚೈನ್, ಶಾರ್ಟ್ ರಿಂಗ್, ಮೀಡಿಯಾ ರಿಂಗ್, ಲಾಂಗ್ ರಿಂಗ್. ಇವೆಲ್ಲ ತಪ್ಪಿಸಿಕೊಳ್ಳುವ ಕೌಶಲ್ಯಗಳು. ಅಂದರೆ ಒಳಗೆ 3 ಜನ ಬರ್ತಾರಲ್ಲ ಅವರೆಲ್ಲ ಈ ಸ್ಕಿಲ್ಗಳನ್ನು ಬಳಸ್ಕೋಬೋದು. ಒಬ್ಬೊಬ್ರಿಗೆ ಬಿಟ್ಟು ಓಡ್ಬೋದು, ಅಥವಾ ಡಬಲ್ ಬಿಟ್ಟು ಓಡ್ಬೋದು, 3 ಜನಕ್ಕೆ ಬಿಟ್ಟು ಓಡ್ಬೋದು, ಅಥವಾ 6 ಮೆಂಬರ್ಸ್ ಬಿಟ್ಟು ಓಡ್ಬೋದು. ಖೋಖೋದಲ್ಲಿ 8 ಜನ ಕೂಡ್ತಾರಲ್ಲ ಅವು 3 ಜನ ಗ್ಯಾಪ್ ಮಾಡಿ ಓಡ್ಬೋದು, 2 ಗ್ಯಾಪ್ ಮಾಡಿ ಓಡ್ಬೋದು, 1 ಜನ ಗ್ಯಾಪ್ ಮಾಡ್ಬೋದು. 1 ಜನ ಗ್ಯಾಪ್ ಮಾಡೋಕೆ ಬೈಕು ಅಂತೇಳಿ ಕರಿತೀವಿ. ಹಾಗೆ ದಾಳಿಕೋರರ ಕೌಶಲ್ಯಗಳು. ದಾಳಿ ಮಾಡೋರು ಏನೇನು ಕೌಶಲ್ಯಗಳು ಮಾಡ್ತಾರೆ ಅಂತ. ಅವರು ಬೈಕ್ ಹೋಗ್ಕೊಡ್ತಾರೆ, ಚೈನ್ ಸಿಸ್ಟಮ್ ಹೋಗ್ಕೊಡ್ತಾರೆ, ಹಿಲ್ ಟಚ್ ಹೋಗ್ಕೊಡ್ತಾರೆ, ಕ್ರಾಸ್ ಟಚ್ ಮಾಡ್ತವ್ರೆ, ಫೇಕ್ ಆ್ಯಂಡ್ ಟಚ್ ಅಂದರೆ ಹಿಂಗೆ ಮುಟ್ತಿ ನಾನು ಈಗ ಹೋಗ್ಕೊಡ್ತಾ ಇದ್ದೀನೇನೋ ಅಂತಪ್ಲೆ ಆ್ಯಕ್ಟಿಂಗ್ ಮಾಡ್ತಾರೆ, ಹೋಗ್ಕೊಡಲ್ಲ, ಹೋಗಿ ಮುಟ್ತಾವ್ರೆ, ಈ ಥರ ಮಾಡೋದು. ಹಾಗೆ ಏನಿದು ಫೇಕ್ ಆ್ಯಂಡ್ ಪೋಲ್ ಡೈವ್ ಮಾಡ್ತಾರೆ ಕಂಬದ ಹತ್ರ, ಟೇಕಿಂಗ್ ದಿ ಡೈರೆಕ್ಷನ್. ಇವೆಲ್ಲ ಏನು ದಾಳಿಗಾರರ ಕೌಶಲ್ಯಗಳು. ಇಲ್ಲಿಗೆ ಇದ್ರ ಬಗ್ಗೆ ಏನಾಯಿತು ತರಗತಿಯನ್ನು ಮುಗಿಸ್ತೀನಿ. ಏಕೆಂದರೆ ಇದ್ರ ಮೇಲೆ ಬರುವಂಥ ಪ್ರಶ್ನೋತ್ತರಗಳು ಏನು ಮಾಡೋಣ, ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ, ಚರ್ಚೆ ಮಾಡೋಣ. ಇಷ್ಟು ಈ ಖೋಖೋದಲ್ಲಿ ಬರುವಂತಹ ಏನಾಗಿದೆ ವಿಷಯವಾಗಿದೆ. ಮುಂದಿನ ತರಗತಿಯಲ್ಲಿ ನಾವು ಇದರಲ್ಲಿ ಬರುವಂಥ ಪ್ರಶ್ನೋತ್ತರಗಳ ಬಗ್ಗೆ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.